ದೇಶದಲ್ಲಿ ಮೂರನೇ ಹಂತದಲ್ಲಿ ವಿಶೇಷ ಮತಪಟ್ಟಿ ಪರಿಷ್ಕರಣೆಯಾಗಲಿದೆ. ಕೇಂದ್ರ ಚುನಾವಣಾ ಆಯೋಗ ಆದೇಶವನ್ನ ಪ್ರಕಟ ಮಾಡಿದೆ. ಜೂನ್ 30ರಿಂದ ಕರ್ನಾಟಕದಲ್ಲಿ ಎಸ್ಐಆರ್ ಶುರುವಾಗಲಿದೆ. ವಿಶೇಷ ಮತಪಟ್ಟಿ ಪರಿಷ್ಕರಣೆ ದೇಶದಲ್ಲಿ ಮೂರನೇ ಹಂತದಲ್ಲಿ ನಡೆಯಲಿದೆ. ಕೇಂದ್ರ ಚುನಾವಣಾ ಆಯೋಗ ಈಗಾಗಲೇ ಆದೇಶವನ್ನ ಪ್ರಕಟಿಸಿದ್ದು ಜೂನ್ 30ರಿಂದ ಕರ್ನಾಟಕದಲ್ಲಿ ಎಸ್ಐಆರ್ ಆರಂಭವಾಗಲಿದೆ. 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ಪರಿಷ್ಕರಣೆಯಾಗುತ್ತೆ. ಅಕ್ರಮವಾಗಿ ನೆಲೆಸಿದವರಿಗೆ ಮತಪಟ್ಟಿಯಿಂದ ಕೋಕ್ ನೀಡಲಾಗುತ್ತೆ. ಸತ್ತವರು 2 ಬಾರಿ ಹೆಸರಿದ್ದವರ ಮತಪಟ್ಟಿಗೆ ಕೋಕ್ ನೀಡಲಾಗುತ್ತೆ. ಮುಂದಿನ ಎಲೆಕ್ಷನ್ಗಳಿಗೆ ಆಯೋಗ ಈಗಾಗಲೇ ಭರ್ಜರಿ ತಯಾರಿಯನ್ನ ಆರಂಭ ಮಾಡಿದೆ. ಈಗಾಗಲೇ ಇದಕ್ಕೆ ಕಾಂಗ್ರೆಸ್ ವಿರೋಧವನ್ನ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ವಿರೋಧದ ನಡುವೆಯೇ ಆಯೋಗ ತಯಾರಿಯನ್ನ ಆರಂಭಿಸಿದೆ. ಕರ್ನಾಟಕದಲ್ಲಿ ನೋಡೋದಾದ್ರೆ ಎಷ್ಟು ಜನ ಮತಪಟ್ಟಿಯಿಂದ ಹೊರಗೆ ಹೋಗ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ನಾವು ಗಮನಿಸಿದ್ವಿ ಮತಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ಆಗಿರೋದು, ಆ ನಂತರ ಆದಂತಹ ಬೆಳವಣಿಗೆಗಳು. ಸೊ ಕರ್ನಾಟಕದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗಬಹುದು? ಕರ್ನಾಟಕದಲ್ಲಿ ಸತ್ತವರು, 2 ಕಡೆ ಹೆಸರಿದ್ದವರು, ಅಕ್ರಮವಾಗಿ ವಾಸವಿರೋ ಹೊರಗಿನ ದೇಶದವರು, ಹೀಗೆ ಸುಮಾರು 86 ಲಕ್ಷಕ್ಕೂ ಅಧಿಕ ಮತದಾರರ ಹೆಸರು ಡಿಲೀಟ್ ಆಗತ್ತೆ ಅಂತ ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಒಂದ್ ಕಡೆ ಕಾಂಗ್ರೆಸ್ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ಎಷ್ಟೇ ವಿರೋಧ ಮಾಡಿದ್ರು ಕೂಡ ಎಸ್ಐಆರ್ ನಡೆಸೋದಕ್ಕೆ ಈಗಾಗಲೇ ಚುನಾವಣಾ ಆಯೋಗ ತಯಾರಿಯನ್ನ ಮಾಡಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ 16 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ಮತಪಟ್ಟಿ ಪರಿಷ್ಕರಣೆಯಾಗತ್ತೆ. ಕರ್ನಾಟಕದಲ್ಲೂ ಕೂಡ ಮತಪಟ್ಟಿ ಪರಿಷ್ಕರಣೆಯಾಗತ್ತೆ. ಜೂನ್ 30ರಿಂದ ಎಸ್ಐಆರ್ ಆಗೋದಕ್ಕೆ ಈಗಾಗಲೇ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಎಸ್ಐಆರ್ನ 3ನೇ ಹಂತದಲ್ಲಿ ಮಾಡೋದಕ್ಕೆ ಕೂಡ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ತಯಾರಿಯನ್ನ ಮಾಡಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕದ ವಿಚಾರ ಬಂದ್ರೆ ಎಷ್ಟು ಜನರು ಇದೀಗ ಈ ಒಂದು ಮತಪಟ್ಟಿಯಿಂದ ಹೊರಗಿರುವ ಸಾಧ್ಯತೆ ಇದೆ? ಜೊತೆಗೆ ಕಾಂಗ್ರೆಸ್ ಇದನ್ನ ವಿರೋಧ ಮಾಡ್ತಾನೆ ಇದೆ. ಇಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ತಯಾರಿ ಯಾವ ರೀತಿಯಾಗಿದೆ? ನವಿತಾಜನ್, ಪ್ರಮುಖವಾಗಿ ಎಸ್ಐಆರ್ 3ನೇ ಹಂತದ ಎಸ್ಐಆರ್ಗೆ ಈಗ ಚುನಾವಣಾ ಆಯೋಗ ಆದೇಶವನ್ನು ಮಾಡಿದೆ. ದೇಶದಾದ್ಯಂತ 16 ರಾಜ್ಯ ಹಾಗೂ 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ಅನ್ನ ನಡೆಸ್ತೇವೆ ಅನ್ನುವಂತಹ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಜೂನ್ 30ರಿಂದ ಕರ್ನಾಟಕದಲ್ಲಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಮನೆ ಮನೆಗೆ ಜೂನ್ 30ರಿಂದ ಜುಲೈ 29ರವರೆಗೂ ಕೂಡ BLOಗಳು ಭೇಟಿಯನ್ನು ಕೊಟ್ಟು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾರೆ. ಅಕ್ಟೋಬರ್ 7ಕ್ಕೆ ಈ ಒಂದು ಅಂತಿಮವಾಗಿರುವಂತಹ ಮತದಾರರ ಪಟ್ಟಿಯನ್ನ ಚುನಾವಣಾ ಆಯೋಗ ಪ್ರಕಟಣೆಯನ್ನು ಕೂಡ ಮಾಡುತ್ತೆ. ಪ್ರಮುಖವಾಗಿ ದೇಶದಾದ್ಯಂತ ಒಟ್ಟು ಈ ಒಂದು 3ನೇ ಹಂತದ ಎಸ್ಐಆರ್ ಪ್ರಕ್ರಿಯೆಯಲ್ಲಿ 38ಕ್ಕೂ ಹೆಚ್ಚು ಕೋಟಿ ಮತದಾರರನ್ನ ಪರಿಷ್ಕರಣೆ ಮಾಡಲಾಗುತ್ತೆ. ಜೊತೆಗೆ 3 ಲಕ್ಷಕ್ಕೂ ಹೆಚ್ಚು BLOಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಪ್ರಮುಖವಾಗಿ ಎಸ್ಐಆರ್ ಪ್ರಕ್ರಿಯೆಗೆ ಈಗಾಗಲೇ ಬೇರೆ ಬೇರೆ ರಾಜಕೀಯ ಪಕ್ಷಗಳು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಈ ಬಾರಿ ಆದೇಶದಲ್ಲಿ BLOಗಳ ಜೊತೆಗೆ BLAಗಳನ್ನ ನೀವು ನೇಮಕ ಮಾಡಿ ಅನ್ನುವಂತ ಒಂದು ನಿಟ್ಟಿನಲ್ಲಿಯೂ ಕೂಡ ಆದೇಶವನ್ನು ಚುನಾವಣಾ ಆಯೋಗ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬೂತ್ ಲೆವೆಲ್ ಏಜೆಂಟ್ ಅನ್ನ ಎಲ್ಲ ರಾಜಕೀಯ ಪಕ್ಷಗಳು ನೀವು ನೇಮಿಸಿ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪ್ರಮುಖವಾಗಿ ಎಸ್ಐಆರ್ ಪ್ರಕ್ರಿಯೆಗೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಆಕ್ಷೇಪಗಳನ್ನ ಕಾಂಗ್ರೆಸ್ ಮತ್ತು ಅದರ ಸಂಬಂಧಪಟ್ಟಂತ ಬೇರೆ ಬೇರೆ ಪಕ್ಷಗಳು, ಅವರ ಅಂದ್ರೆ ಇಂಡಿಯಾ ಒಕ್ಕೂಟದಲ್ಲಿರ್ತಕ್ಕಂಥ ಪಕ್ಷಗಳು ಕೂಡ ಆರೋಪವನ್ನ ಮಾಡ್ತಾ ಇತ್ತು. ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಮೂಲಕವಾಗಿ ಬಿಜೆಪಿಗೆ ಅನುಕೂಲವನ್ನ ಮಾಡಿಕೊಡ್ಲಾಗತ್ತೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದರೆ ಇದೆಲ್ಲದರ ನಡುವೆ ಈಗ ಚುನಾವಣಾ ಆಯೋಗ 3ನೇ ಹಂತದ ಎಸ್ಐಆರ್ ಪ್ರಕ್ರಿಯೆಗೆ ಆದೇಶವನ್ನು ಮಾಡಿದೆ. ಜೊತೆಗೆ ಇದು ಕರ್ನಾಟಕ ಸೇರಿದಂತೆ 16 ರಾಜ್ಯಗಳಲ್ಲಿ ಎಸ್ಐಆರ್ ನಡೆಯುತ್ತೆ. ಪ್ರಮುಖವಾಗಿ ವೆಸ್ಟ್ ಬೆಂಗಾಲ್ ಚುನಾವಣೆಯ ವೇಳೆಯೂ ಕೂಡ ಎಸ್ಐಆರ್ ನಿಂದಾಗಿಯೇ ಸೋತಿದ್ದೇನೆ ಅನ್ನುವಂಥ ರೀತಿಯಲ್ಲಿ ಆರೋಪವನ್ನ ಮಮತಾ ಬ್ಯಾನರ್ಜಿ ಅವರು ಮಾಡಿದ್ರು. ಅದಾದ ನಂತರದಲ್ಲಿ ರಾಹುಲ್ ಗಾಂಧಿ ಅವರು ಮಮತಾ ಬ್ಯಾನರ್ಜಿ ಅವರ ಆರೋಪಕ್ಕೆ ಸಮ್ಮತಿಯನ್ನು ಕೂಡ ಸೂಚಿಸಿದ್ರು. ದೇಶದಾದ್ಯಂತ ಚುನಾವಣಾ ಆಯೋಗದ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಮಾಡಲಾಗಿತ್ತು. ಇದೆಲ್ಲದರ ನಡುವೆ ಈಗ 3ನೇ ಹಂತದ ಎಸ್ಐಆರ್ಗೆ ಕೇಂದ್ರ ಚುನಾವಣಾ ಆಯೋಗ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕರ್ನಾಟಕದಲ್ಲೂ ಕೂಡ ಇದು ಜೂನ್ 30ರಿಂದ ಜುಲೈ 29ರವರೆಗೂ ಕೂಡ ನಡೆಯುತ್ತೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರು ಬೆಂಗಳೂರಿನಲ್ಲೂ ಕೂಡ ಇದ್ದಾರೆ ಅನ್ನುವಂತ ಆಪಾದನೆಯನ್ನ ಬಿಜೆಪಿಗರು ಮಾಡ್ತಾ ಇದ್ರು. ಜೊತೆಗೆ ಇವರೆಲ್ಲರೂ ಕೂಡ ಮತದಾರರ ಪಟ್ಟಿಯಲ್ಲಿಯೂ ಕೂಡ ಸೇರ್ಪಡೆಗೊಂಡಿದ್ದಾರೆ. ಬೇರೆ ಬೇರೆಯ ಒಂದು ಏಜೆಂಟರ ಮೂಲಕವಾಗಿ ಇವರು ಆಧಾರ್ ಕಾರ್ಡ್ ಮತ್ತು ಮತದಾರರ ಚೀಟಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ಅನ್ನುವಂತ ಆರೋಪಗಳನ್ನ ಬಿಜೆಪಿ ಮಾಡ್ತಾ ಇತ್ತು. ಈ ಒಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಜನ ಅಕ್ರಮ ವಲಸಿಗರನ್ನ ಹೊರಹಾಕುವುದರ ಜೊತೆಗೆ 2 ಭಾಗದಲ್ಲಿ ಮತದಾರರ ಚೀಟಿಯನ್ನು ಹೊಂದಿರತಕ್ಕಂಥವರನ್ನು ಕೂಡ ಅವರು ಪರಿಷ್ಕರಣೆಯ ವೇಳೆ ಕೈ ಬಿಡುವಂತ
ಕೈ ಬಿಡಲಾಗತ್ತೆ. ಜೊತೆಗೆ ಅಕ್ರಮವಾಗಿ ಅಂದ್ರೆ ದೇಶದ ನಾಗರಿಕರು ಅಲ್ಲದೆ ಇರತಕ್ಕಂಥವ್ರನ್ನ ಹೊರಹಾಕುವ ಪ್ರಕ್ರಿಯೆಯು ಕೂಡ ಇದು ಆಗಿರ್ತಕ್ಕಂಥದ್ದು. ನವಿತಾ ಜೈನ್, ಕಾರ್ತಿಕ್, ಈಗ ನಿಜವಾದಂತಹ ಮತದಾರರು ಯಾರಿದ್ದಾರೆ ಅವರನ್ನ ಈ ಒಂದು SIR ಪಟ್ಟಿಂದ ಹೊರಗೆ ಇಡದ ಹಾಗೆ ಮಾಡಬೇಕು ಅಂದ್ರೆ ಮತದಾರರು ಏನ್ ಮಾಡಬೇಕು, ಮತದಾರರು ಯಾವ ರೀತಿಯಾಗಿ ಮಾಹಿತಿ ಕೊಡಬೇಕು, ಇದರಿಂದ ಯಾರ್ಯಾರಿಗೆ ಈಗ ತೊಂದರೆ ಆಗುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ? ಯಾಕಂದ್ರೆ ಬಾಡಿಗೆದಾರರು ಅಥವಾ ನಗರ ಪ್ರದೇಶಗಳಿರುವಂತಹ ಬಾಡಿಗೆದಾರರು ಕೆಲವರಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಇರೋದಿಲ್ಲ, ಅಂಥವರು ನಿಜವಾಗ್ಲೂ ಕೂಡ ಈಗ SIR ಇಂದ ಹೊರಗಿಳಿಯುವಂತಹ ಚಾನ್ಸಸ್ ಕಾಣಿಸ್ತಾ ಇದೆಯಾ ಹೇಗೆ? ನೆತ್ತುಜೇನ್, ಮೇಲಿಂದ ಮೇಲೆ ಚುನಾವಣಾ ಆಯೋಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾನೆ ಬರ್ತಾ ಇದ್ರು. ಈ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಇದು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂಥದ್ದು. ನಾವು ಯಾರನ್ನೂ ಕೂಡ ಅಂದ್ರೆ ನಿಜವಾದ ಮತದಾರನ ಹೊರಹಾಕುವಂತ ಪ್ರಕ್ರಿಯೆ ಅಲ್ಲ ಇದು. ಅಕ್ರಮವಾಗಿ ಯಾರು ಇಲ್ಲಿ ಮತದಾನ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದ್ದಾರೆ, ಜೊತೆಗೆ ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಮತದಾರರ ಚೀಟಿಯನ್ನು ಹೊಂದಿರತಕ್ಕಂಥವ್ರು ಅವರನ್ನ ಹೊರಗಿಡುವಂತ ಕೆಲಸವನ್ನು ಮಾಡೋದೇ ಹೊರತಾಗಿ ನಿಜವಾದ ಮತದಾರರನ್ನ ಯಾವುದೇ ಕಾರಣಕ್ಕೂ ಹೊರಗಿಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಚುನಾವಣಾ ಆಯೋಗ ಪ್ರತಿ ಬಾರಿಯೂ ಕೂಡ ಹೇಳ್ಕೊಂಡು ಬರ್ತಾ ಇತ್ತು. ಜೊತೆಗೆ ಈ ರೀತಿಯ ಆರೋಪಗಳನ್ನ ಕಾಂಗ್ರೆಸ್ ಸೇರಿದಂತೆ ಇನ್ನಿತರ ಪಕ್ಷಗಳು ಮಾಡ್ತಾ ಇತ್ತು. ಬಿಜೆಪಿಗೆ ಅನುಕೂಲಕರ ಆಗುವಂತ ರೀತಿಯಲ್ಲಿ ಈ ಒಂದು ಪರಿಷ್ಕರಣೆಯನ್ನು ಮಾಡಲಾಗುತ್ತೆ. ಕೇವಲ ಒಂದು ವರ್ಗದ ಜನರನ್ನ ಮಾತ್ರ ಟಾರ್ಗೆಟ್ ಮಾಡಿ ಅವರನ್ನ ಮತದಾರರ ಪಟ್ಟಿಯಿಂದ ಹೊರಗಿಡುವ ಪ್ರಯತ್ನಗಳು ಕೂಡ ನಡೀತಾ ಇದೆ. ಇದು ಷಡ್ಯಂತ್ರ ಅನ್ನುವಂಥ ರೀತಿಯಲ್ಲಿ ಆರೋಪಗಳನ್ನು ಮಾಡ್ತಾ ಇದ್ರು. ಆದರೆ ಚುನಾವಣಾ ಆಯೋಗ ಈಗಾಗಲೇ ಈ ಒಂದು ಆರೋಪಗಳಿಗೆ ಸಾಕಷ್ಟು ಬಾರಿ ಅವರು ಈ ಒಂದು ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ಜೊತೆಗೆ ಈ ಆರೋಪ ಎಲ್ಲವೂ ಕೂಡ ಸುಳ್ಳು ಅನ್ನುವಂಥ ರೀತಿಯಲ್ಲಿ ಅವರು ಮೇಲಿಂದ ಮೇಲೆ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ SIR ಪ್ರಕ್ರಿಯೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಅವರ ಏಜೆಂಟ್ಗಳನ್ನು ಕೂಡ ನೇಮಕವನ್ನು ಮಾಡಬಹುದು. ಅದಕ್ಕೂ ಕೂಡ ಈಗಾಗಲೇ ಚುನಾವಣಾ ಆಯೋಗ ಆದೇಶದಲ್ಲಿಯೇ ಇದನ್ನ ಉಲ್ಲೇಖವನ್ನು ಕೂಡ ಮಾಡಿದೆ. ನೀವು ಬೂತ್ ಲೆವೆಲ್ ಏಜೆಂಟ್ ಅನ್ನ ಅಂದ್ರೆ ನಿಮ್ಮ ಪಾರ್ಟಿ ಪಕ್ಷದ ಬೂತ್ ಲೆವೆಲ್ ಏಜೆಂಟ್ಗಳನ್ನ ನೀವು ನೇಮಕ ಮಾಡಿ ಅನ್ನುವಂತ ರೀತಿಯಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅವರು ಕೂಡ ಅಲ್ಲಿ ನಿಜ ಮತದಾರರು ಹೊರಗುಳಿದೇ ಇರುವ ಹಾಗೆ ನೋಡ್ಕೊಳ್ಬೇಕಾದಂತ ಕೆಲಸವನ್ನ ಅವರವರ ಪಕ್ಷದ ಮೂಲಕವಾಗಿ ಅವರು ಮಾಡ್ಕೊಳ್ಬಹುದಾಗಿದೆ. ಈ ಇಷ್ಟೆಲ್ಲ ಅವಕಾಶ ಇದ್ದಂತ ಸಂದರ್ಭದಲ್ಲಿ ಯಾರು ಎರಡಕ್ಕಿಂತ ಹೆಚ್ಚು ಅಥವಾ ಮೂರು ಅಥವಾ 2-3 ಭಾಗದಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರ್ತಾರೆ, ಆ ರೀತಿಯ ಅಕ್ರಮವಾಗಿ ಸೇರ್ಪಡೆಗೊಂಡಿರ್ತಕ್ಕಂಥವ್ರನ್ನ ಹೊರಹಾಕುವ ಪ್ರಕ್ರಿಯೆ ಅನ್ನುವಂಥದ್ದನ್ನ SIR ಅನ್ನ ಈಗಾಗಲೇ ಅವರು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಆದರೆ ಚುನಾವಣಾ ಆಯೋಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ಇಲ್ಲಿ ನಿಜವಾಗಿರ್ತಕ್ಕಂಥ ಮತದಾರನ ಯಾವುದೇ ಕಾರಣಕ್ಕೂ ನಾವು ಹೊರಹಾಕುವುದಿಲ್ಲ ಅನ್ನುವಂಥದ್ದನ್ನ. ಆದರೆ ಇದಕ್ಕೆ ಕಾಂಗ್ರೆಸ್ ಸೇರಿದಂತೆ ಇತರ ಬೇರೆ ಬೇರೆ ಪಾರ್ಟಿಗಳು ವಿರೋಧವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ರಾಜ್ಯದಲ್ಲಿ ಮತ್ತೊಮ್ಮೆ ಹಿಜಾಬ್ ಸಂಘರ್ಷ ಆರಂಭವಾಗಿದೆ. 1ರಿಂದ 12ನೇ ತರಗತಿ ಅಂದ್ರೆ PUC ವರೆಗೆ ಹಿಜಾಬ್ಗೆ ಅನುಮತಿಯನ್ನ ಕೊಟ್ಟಿದೆ ಸರ್ಕಾರ. ಅದರ ಜೊತೆಗೆ ಜನಿವಾರ, ಪೇಟ, ರುದ್ರಾಕ್ಷಿ ಧರಿಸೋದಕ್ಕೂ ಕೂಡ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಈಗಾಗಲೇ ಸರ್ಕಾರ ಹೇಳಿದೆ. 1ರಿಂದ 12ನೇ ತರಗತಿವರೆಗೂ ಕೂಡ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಹಿಜಾಬ್ ಅನ್ನ ನಿಷೇಧ ಮಾಡಿತ್ತು ಬಿಜೆಪಿ ಸರ್ಕಾರ. ಆಗ ಆದಂತಹ ಬೆಳವಣಿಗೆಗಳು ಕೇವಲ ಉಡುಪಿಯಿಂದ ಆರಂಭವಾಗಿ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಇಡೀ ರಾಜ್ಯದಾದ್ಯಂತ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಈ ಒಂದು ವಿವಾದ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು. ಆ ಸಂದರ್ಭದಲ್ಲಿ ಹಿಜಾಬ್ ಅನ್ನ ನಿಷೇಧ ಮಾಡಿತ್ತು ಬಿಜೆಪಿ ಸರ್ಕಾರ. ಹಿಂದಿನ ಸರ್ಕಾರದ ಆದೇಶವನ್ನ ಇದೀಗ ವಾಪಸ್ ಪಡೆದುಕೊಂಡಿದೆ ಈ ಸರ್ಕಾರ. ರಾಜ್ಯದಲ್ಲಿ ಮತ್ತೆ ಹಿಜಾಬ್ ಸಂಘರ್ಷ ಉಂಟಾಗುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದ್ರೆ ಕಾಂಗ್ರೆಸ್ ಇಲ್ಲಿ ಹೇಳ್ತಾ ಇದೆ, ಇದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಮಾಡ್ತಾ ಇರೋದು ಅಂತ ಹೇಳಿ. ಧಾರ್ಮಿಕ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ನೋವು ಆಗಬಾರ್ದು, ಧಾರ್ಮಿಕವಾಗಿ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ಇದು ಕೇವಲ ಒಂದು ಸಮುದಾಯವನ್ನ ಓಲೈಕೆ ಮಾಡುವಂತಹ ರಾಜಕೀಯ ಅಂತ ಹೇಳಿ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸರ್ಕಾರದ ಆದೇಶದ ವಿರುದ್ಧ ಶ್ರೀರಾಮ ಸೇನೆ ಈಗ ಕಿಡಿಕಾರಿದೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಪ್ರತಿಭಟನೆಯನ್ನ ಮಾಡಿದ್ದು ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನು ಕೂಡ ಶ್ರೀರಾಮ ಸೇನೆ ಕಾರ್ಯಕರ್ತರು ಮಾಡಿದ್ದಾರೆ. ಸಿಎಂ ಡಿಸಿಎಂ ಪೋಸ್ಟರ್ ಹಿಡಿದು ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಓಲೈಕೆ ರಾಜಕೀಯವನ್ನ ಬಿಟ್ಬಿಡಿ ಅಂತ ಹೇಳಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಸಿದ್ದರಾಮಯ್ಯ ಅವರು ಹಾಗೆಯೇ DK ಶಿವಕುಮಾರ್ ಅವರ ಪೋಸ್ಟರ್ ಅನ್ನ ಹಿಡಿದು ಆಕ್ರೋಶವನ್ನ ಹೊರ ಹಾಕಿದರು. ನಾವು ಯಾರನ್ನು ಕೇಳೋದು ಸರ್ಕಾರಿ ಎಲ್ಲ ಯಾವುದೋ ಒಂದು ಗೌರ್ಮೆಂಟ್ ಎಕ್ಸಾಮ್ಗಳಲ್ಲೆಲ್ಲ ನೀವು ಜನಿವಾರ ಕೂಡ ಹಿಜಾಬ್ ಮೇಲಿನ ನಿಷೇಧ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಾರದ ಈ ನಿಲುವನ್ನ, ಈ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ದಾರೆ. ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಕೇಸರಿ ಶಾಲು ಹಾಕೊಂಡು ಶಾಲೆಗೆ ಬರುವಂತಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಿಜಾಬ್ ಧರಿಸೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಹಾಗಾದ್ರೆ ಕೇಸರಿ ಶಾಲು ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಬಿಜೆಪಿಯವರು, ಹಿಂದೂ ಪರ ಸಂಘಟನೆಯವರು ಹೇಳ್ತಾ ಇರೋದು. ಅದಕ್ಕೆ ಅವಕಾಶ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ.
ಆದರೆ ಜನಿವಾರ ಹಾಕೊಳ್ಳಿ, ರುದ್ರಾಕ್ಷಿ ಹಾಕೊಳ್ಳೋದಕ್ಕೆ, ಶಿವದಾರವನ್ನ ಹಾಕೊಳ್ಳೋದಕ್ಕೆ ಇವೆಲ್ಲದಕ್ಕೂ ಅವಕಾಶ ಇದೆ, ಹಿಜಾಬ್ಗೂ ಅವಕಾಶ ಇದೆ ಅಂತ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಲಾ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕೋಬೋದು, ಜನಿವಾರ ಹಾಕೋಬೋದು, ಮತ್ತು ಶಿವದಾರ ಹಾಕೋಬೋದು, ರುದ್ರಾಕ್ಷಿ ಹಾಕೋಬೋದು, ಮತ್ತು ಹಿಜಾಬ್ ಹಾಕೋಬೋದು. ಈಗ ಪ್ರಾಕ್ಟೀಸ್ನಲ್ಲಿರೋ ಅಂಥದ್ದು ಹೊಸ್ದಾಗಿ ಮಾಡೋಕ್ಕಾಗಲ್ಲ. ಯಾವುದೇ ಪ್ರಾಕ್ಟೀಸ್ನಲ್ಲಿದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ. ಹಿಜಾಬ್ ಮೇಲಿನ ನಿಷೇಧ ವಾಪಸ್ಗೆ ವಿಪಕ್ಷಗಳು ಕೆಂಡ ಕಾರ್ತಾ ಇವೆ. ಸರ್ಕಾರದ ಓಲೈಕೆ ರಾಜಕಾರಣ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವರಾಗಿರುವ HD ಕುಮಾರಸ್ವಾಮಿ ಅವರು. ಮುಸ್ಲಿಮರ ತುಷ್ಟೀಕರಣದ ನಿರ್ಧಾರ ಅಂತ ಹೇಳಿ ಬಿಜೆಪಿ ಕಿಡಿಯನ್ನ ಕಾರಿದೆ. ಹಿಜಾಬ್ ಬಗ್ಗೆ ಅಷ್ಟೇ ಅಲ್ಲ, ನಾನು ಎಲ್ಲ ಒಂದು ಧರ್ಮಗಳಿಗೂ ಗೌರವ ಕೊಡ್ತಕ್ಕಂಥವ್ರು. ಹಿಜಾಬ್ನ ವಿಷಯ ಒಂದೇ ಅಲ್ಲ, ಇವತ್ತು ಅದು ಯಾವುದೋ ಮೊನ್ನೆ ಎಕ್ಸಾಮ್ ಓದಂಥ ಒಬ್ಬ ವ್ಯಕ್ತಿಗೆ ಜನಿವಾರ ತೆಗೆಸಿದ್ರು ಅಂತ ಹೇಳಿ ಒಂದು ರಾಜಕೀಯ ಮಾಡಿಸಿ ಈಗ ಅದನ್ನೇ ಮುಂದಿಟ್ಕೊಂಡು ಇವತ್ತು ಎಲ್ಲ ರೀತಿಯಲ್ಲಿ ಏನೋ ನೆನ್ನೆ ಒಂದು ಹೊಸದಾಗಿ ನೋಟಿಫಿಕೇಶನ್ ಹೊರಡಿಸೋರೆ. ಬಹುಶಃ ಹೈಕೋರ್ಟು ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದ್ದಲ್ಲ, ಆ ತೀರ್ಪಿನ ವೆಕೇಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗಿನ್ನೂ, ತಿಳ್ಕೋಬೇಕಾದ್ರ ಬಗ್ಗೆ. ಅದನ್ನು ವೆಕೇಟ್ ಮಾಡಿಸದೆ ಸರ್ಕಾರ ಯಾವ ರೀತಿಯಲ್ಲಿ ಇದನ್ನು ನೆನ್ನೆ ಘೋಷಣೆ ಮಾಡಿದ್ರು ನನಗೆ ಅದೇ ಆಶ್ಚರ್ಯ. ಇಷ್ಟು ದಿವಸ ಏನು ಮಾಡ್ತಾ ಇದ್ರು? 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಈ ಶಾಲಾ ಕಾಲೇಜುಗಳಲ್ಲಿ ಇಸ್ಲಾಮೀಕರಣ ಮಾಡಲಿಕ್ಕೆ ಇವತ್ತು ಹೊರಟಿದೆ. ಈಗಾಗಲೇ ಮತ್ತೊಂದು ಮಮತಾ ಬ್ಯಾನರ್ಜಿ, ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಹೊರಟಿದ್ದಾರೆ. ಈಗಾಗಲೇ ಮಮತಾ ಬ್ಯಾನರ್ಜಿಗೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಜನರು ನೀಡಿದ್ದಾರೆ. ಅದೇ ರೀತಿ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಎದುರಿಸಲಿಕ್ಕಿದ್ದಾರೆ. ತನ್ನ ವೋಟ್ ಬ್ಯಾಂಕನ್ನು ಭದ್ರಗೊಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಶಾಲೆಯ ಸಮವಸ್ತ್ರದಲ್ಲಿ ಹಿಜಾಬನ್ನು ಧರಿಸ್ಬೋದು ಅನ್ನುವಂಥ ಒಂದು ಆಘಾತಕಾರಿಯಾದಂಥ ನಿರ್ಣಯವನ್ನು ಇವತ್ತು ಶಿಕ್ಷಣ ಇಲಾಖೆ ಕೈಗೊಂಡಿರುವಂಥದ್ದು ಅತ್ಯಂತ ಖೇದಕರವಾದಂಥ ಸಂಗತಿ. ಯಾರು ಅತಿಯಾದಂಥ ಓಲೈಕೆಯನ್ನು ಮಾಡಿದಾರೋ ಅಂಥವರು ಪಶ್ಚಿಮ ಬಂಗಾಳದಲ್ಲಿ ಏನಾಗಿದ್ದಾರೆ, ಅಸ್ಸಾಂನಲ್ಲಿ ಏನಾಗಿದ್ದಾರೆ, ತಮಿಳುನಾಡಲ್ಲಿ ಏನಾಗಿದ್ದಾರೆ ಅನ್ನೋದನ್ನು ಸಿದ್ದರಾಮಯ್ಯ ಸರ್ಕಾರ ಮರಿಬಾರ್ದಾಗಿತ್ತು. ಅತಿರೇಕದ ಪಾಪದ ಕೊಡ ಇವತ್ತು ತುಂಬಿದೆ. ಜಯಂತಿಯಿಂದ ಆರಂಭವಾಗಿ ಹಿಜಾಬಿನ ತನಕ ತನ್ನ ಅತಿಯಾದಂಥ ಓಲೈಕೆಯ ಕಾರಣಕ್ಕೋಸ್ಕರನೇ 28ರ ಚುನಾವಣೆಯಲ್ಲಿ ಈ ಸರ್ಕಾರ ಪತನ ಆಗುವಂಥದ್ದು ನಿಶ್ಚಿತ ಆಗಿದೆ. ಸರಿ, ಹಿಜಾಬನ್ನು ಈ ಸಮಯದಲ್ಲಿ ಅವರು ಹಿಜಾಬ್ನ ಕುರಿತು ಮಾತನಾಡುವುದು ನೋಡಿದರೆ ಜ್ವಲಂತ ಸಮಸ್ಯೆಗಳೇನಿದೆ ಕರ್ನಾಟಕದಲ್ಲಿ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಮತ್ತು ಅವರ ತಂಡ ಕ್ಯಾಬಿನೆಟ್ ಏನಿದೆ ಅದು ಡಿಸಿಷನ್ ತೆಗೆದುಕೊಂಡಿದೆ. ಹಿಜಾಬನ್ನು ಮಾಡುವಂಥ ಸಂದರ್ಭದಲ್ಲಿ ಜನಿವಾರ, ರುದ್ರಾಕ್ಷ ಇದಕ್ಕೆಲ್ಲ ಅವಕಾಶ ಕೊಡ್ತೇವೆ ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ. ಇದನ್ನು ಹಿಜಾಬ್ ಮತ್ತು ಜನಿವಾರ, ರುದ್ರಾಕ್ಷಕ್ಕೆ ಕಂಪ್ಯಾರಿಸನ್ ಮಾಡುವಂಥ ಪ್ರಯತ್ನ ಇವರಿಂದ ಆಗ್ತಾ ಇದೆ. ಜನಿವಾರ, ರುದ್ರಾಕ್ಷ ಏನೆಲ್ಲ ನಾವು ಧರಿಸ್ತೇವೆ ಅದು ಹೊರಗಡೆ ಧರಿಸುವಂಥದ್ದಲ್ಲ, ಒಳಗಡೆ ಧರಿಸುವಂಥದ್ದು. ನನ್ನ ತಿಳುವಳಿಕೆ ಪ್ರಕಾರ 65ರಿಂದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಇದೆ. ಆಯಾ ಶಾಲಾ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆಯನ್ನು 69ರಿಂದ ಕಡ್ಡಾಯಗೊಳಿಸಲಾಗಿದೆ. ಯಾಕೆ ಇದನ್ನು ತಂದ್ವಿ ಅನ್ನೋದನ್ನು ಅವತ್ತು ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವವನ್ನು ತರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯೂನಿಫಾರ್ಮನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಿದರು. ನೀವು ಹಿಜಾಬ್ ಹಾಕೋದು ಬೇಡ ಅಂತಂದಿದ್ದರೆ ನಾವು ಒಂದೇ ಮಾತಲ್ಲಿ ಹೇಳ್ತಿದ್ವಿ, ಕೇಸರಿನೂ ಹಾಕೋದು ಬೇಡ. ನೀವು ಹಿಜಾಬ್ ಹಾಕೋದು ಬೇಕು ಅಂದರೆ ಕೇಸರಿ ಯಾಕೆ ಹಾಕಬಾರ್ದು ಅಂದ್ರೆ ಹೋಗ್ಲಿ. ಕೇಸರಿ ಅಂತಂದ್ರೆ ಏನು ಸಮಸ್ಯೆ? ಏನು ಕೇಸರಿಯಿಂದ ಆಗುವಂಥ ಸಮಸ್ಯೆ ಏನಿದೆ? ಹಾಗಿದ್ರೆ ಅದನ್ನು ನಿಲ್ಲಿಸ್ಬಿಡಿ, ಎಲ್ಲ ನಿಂತೋಗುತ್ತೆ. ನೀವೇ ಈ ಬೆಂಕಿ ಹಚ್ಚಲಿಕ್ಕೆ ಕಾಂಗ್ರೆಸ್ ಕಾರಣ. ಆದ್ರಿಂದ ನಾವಿನ ಮೇಲೆ ಅವರು ಹಾಕೋದಾದ್ರೆ ನಮ್ಮ ಹಿಂದೂ ಸ್ಟೂಡೆಂಟ್ಗಳು ಕೇಸರಿ ಹಾಕೊಂಬರ್ತಾರೆ. ನೀವು ಹೆಂಗೆ ತಡೆಯೋಕ್ಕಾಗತ್ತೆ? ಈ ವಿಷಯ ಉಡುಪಿಯಿಂದ ಮತ್ತೆ ಹೊಸ ವಿವಾದ ಆಗಿ
ಹಿಜಾಬನ್ನ ಯಾರು ಹಾಕೊಂಡ್ಬರ್ತಾ ಇದ್ರು ಶಾಲಾ ಕಾಲೇಜುಗಳಲ್ಲಿ ಹಿಜಾಬನ್ನ ಧರಿಸಬಾರ್ದು ಅಂತೇಳಿ ಉಡುಪಿ ಒಂದು ಜೂನಿಯರ್ ಕಾಲೇಜಿನಲ್ಲಿ ಈ ವಿಷಯ ಮುನ್ನೆಲೆಗೆ ಬಂದಾಗ ಆ ವಿಷಯ ಕೋರ್ಟ್ಗೆ ಹೋಗಿ ಹೈಕೋರ್ಟ್ ಕೂಡ ಹೇಳಿತು ಹಿಜಾಬನ್ನ ಧರಿಸಬಾರ್ದು, ಯೂನಿಫಾರ್ಮ್ ಅನ್ನೇ ಧರಿಸ್ಬೇಕು ಅಂತೇಳಿ ಬೊಮ್ಮಾಯಿ ಸರ್ಕಾರದ ನಿರ್ಧಾರವನ್ನ ಹೈಕೋರ್ಟ್ ಎತ್ತಿ ಹಿಡಿತು. ಆದ್ರೆ ಈಗ ಸಿದ್ದರಾಮಯ್ಯ ಅವರು ಮತ್ತೆ ಹಿಜಾಬನ್ನ ತರ್ತಾ ಇದ್ದಾರೆ. ಮತ್ತೆ ನೀವು ಹಿಜಾಬನ್ನ ತೊರೋದಾದ್ರೆ ಶಾಲಾ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಕತೆ ಏನು? ಮತ್ತೆ ಯಾಕೆ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಹಿಜಾಬಿನ ಸುದ್ದಿ ಎತ್ತಿ ಒಂದಷ್ಟು ಸಮಾಜದಲ್ಲಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಗೊಂದಲ ಉಂಟು ಮಾಡುವಂಥ ಒಂದು ವಾತಾವರಣವನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಸಚಿವರು ಮತ್ತು ಒಟ್ಟಾರೆ ರಾಜ್ಯ ಸರ್ಕಾರ ಮಾಡಿದೆ ಅಂತ ಅನಿಸ್ಬಿಡುತ್ತೆ. ಹಿಜಾಬಿನ ವಿಚಾರದಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟು ಯಾವುದೇ ಧಾರ್ಮಿಕ ಪ್ರಕ್ರಿಯೆಗಳಿಗೆ ಅವಕಾಶ ಇಲ್ಲ, ಬದಲಾಗಿ ಸಮವಸ್ತ್ರಕ್ಕೆ ಮಾತ್ರ ಅವಕಾಶ ಅನ್ನೋದನ್ನು ಹೇಳಿದೆ. ಮತ್ತು ಅದು ನ್ಯಾಯಾಲಯದ ಆದೇಶ, ರಾಜ್ಯದ ಹೈಕೋರ್ಟಿನ ಆದೇಶವನ್ನು ವಿರೋಧಿಸಿ ಒಂದೆರಡು ಜನ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟು ಕರ್ನಾಟಕದ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿರಲಿಲ್ಲ ಮತ್ತು ಅಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪುಗಳು ಕೂಡ ಇನ್ನು ಹೊರಬಂದಿಲ್ಲ. ಹಾಗಾಗಿ ರಾಜ್ಯದ ಉಚ್ಚ ನ್ಯಾಯಾಲಯ ಏನು ಆದೇಶವನ್ನು ಕೊಟ್ಟಿತ್ತೆ ಅದು ಇವತ್ತು ಅನುಷ್ಠಾನದಲ್ಲಿದೆ. ರಾಜ್ಯದ ಹಿಜಾಬ್ ಧರಿಸಲು ಅವಕಾಶ ನೀಡಿದ ಸರ್ಕಾರದ ನಡೆಯನ್ನ ಸಹಜವಾಗಿ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲ ಧರ್ಮಗಳಿಗೆ ಅವರವರ ಆಚರಣೆ ಮಾಡಲಿಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಅವಕಾಶ ಇದೆ, ಸಂವಿಧಾನಿಕವಾಗಿ ಏನು ಅವಕಾಶ ಇದೆ, ಅದನ್ನ ನಾವು ಮಾಡಿರೋದು. ಯಾವುದೇ ಒಂದೇ ಧರ್ಮಕ್ಕೆ ಮಾಡಿಲ್ಲ. ಈಗ ಜನಿವಾರ ಬಿಟ್ಟಿದ್ದೀವಿ, ಅದೇನು ಮುಸಲ್ಮಾನರು ಹಾಕೊಳ್ತಾರ, ತಿಲಕ್ ಹಾಕೊಳ್ತಾರ, ಸಂದಲ್ ಹಾಕೊಳ್ತಾರ, ಬೂದಿ ಹಾಕೊಳ್ತಾರ? ಸುಮ್ಮನೆ ಇದು ಅವರು ಮೋದಿ ಅವರ ಕಾರ್ಯವೈಖರ್ಯವನ್ನ ಮುಚ್ಚಿಡಕ್ಕೆ ಇವತ್ತು ಸುಮ್ಮನೆ ಇದು ಇಶ್ಯೂ ಮಾಡ್ತಾ ಇದ್ದಾರೆ. ಆರ್ಡರ್ ಓದಿದಾರ ಅವರು ಕರೆಕ್ಟಾಗಿ? ನೋಡ್ರಿ, ಈಗ ಶಾಲೆಗಳು ತೆಗ್ದಿರೋದೇನಕ್ಕೆ? ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಇರಬೇಕು, ವಿದ್ಯಾಭ್ಯಾಸ ಆಗಬೇಕು, ಅವರಿಗೆ ಉದ್ಯೋಗ ಸಿಗಬೇಕು ಅಂದ್ಬಿಟ್ಟು ನೀವು ಅದು ಇದು ಬಿಟ್ಟು ಇವೆಲ್ಲನೂ ವಿಚಾರ ತಂದ್ಬಿಟ್ಟು ಅವ್ರ ಭವಿಷ್ಯ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಹಂಗಂದ್ರೆ ಎಲ್ಲ ಧರ್ಮದ ಭಾರತೀಯ ಜನತಾ ಪಾರ್ಟಿಯವರು ಈ ವಿಚಾರದಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ಆಶ್ಚರ್ಯ ವಿಚಾರ. ಸರ್ಕಾರ ಅಂತಕ್ಕಂಥದ್ದು ಒಂದು ಮಾತೃ ಹೃದಯ ಇಟ್ಕೊಂಡಿರ್ತಕ್ಕಂಥದ್ದು ಇಟ್ಕೊಂಡಿರಬೇಕಾಗುತ್ತೆ. ಮಕ್ಕಳಿಗೆ ಹೆಚ್ಚಿನ ನಮ್ಮದು ಕಾನ್ಫಿಡೆನ್ಸ್ ಬರಲಿ ಅಂತೇಳಿ, ಆತ್ಮಸ್ಥೈರ್ಯ ಬರಲಿ ಅಂತ ಹೇಳಿ ಅವರು ಬೇಕಾದ ರೀತಿಯಲ್ಲಿ ಅಂದರೆ ಒಂದು ಧಾರ್ಮಿಕ ಸಂಕೇತವಾಗಿ ಅವರೆಲ್ಲ ಬರ್ತಕ್ಕಂಥದ್ದು. ಮೊದಲು ಜನವರ ಯಾರೋ ತೆಗೆಸಿದ್ರು ಅಂತೇಳಿ ದೊಡ್ಡ ಆರ್ಭಟ ಮಾಡಿದ್ರು. ಈಗ ಸರ್ಕಾರದಲ್ಲಿ ಕೇವಲ ಹಿಜಾಬ್ ಮಾತ್ರ ಅವಕಾಶ ಅಲ್ಲ, ಶನಿವಾರ ರುದ್ರಾಕ್ಷ ಈ ದೇಶದಲ್ಲಿ ನಡೆದು ಬಂದಿರೋ ಸಂಪ್ರದಾಯ, ಅದನ್ನು ನಾವು ಈಗ ಮಾಡಿರ್ತಕ್ಕಂಥ ವಿಷಯ ಅಲ್ಲ. ಪಾರಂಪರಿಕವಾಗಿ ಅವ್ರವ್ರು ಯಾರು ವೇಷಭೂಷಣೆ ಏನೇನು ಇರ್ತವೆ, ಸಿಖ್ರು ಒಂಥರ ಬೇರೆ ಇರ್ತಾರೆ, ಜೈನರು ಒಂಥರ ಬೇರೆ ಇರ್ತಾರೆ, ಮುಸ್ಲಿಮಾನರು ಬೇರೆ ಥರ ಇರ್ತಾರೆ. ಅದರಲ್ಲಿ ಆಂತರಿಕವಾಗಿ ಅದರಷ್ಟು ಗಣನೆಗೆ ತೆಗೆದುಕೊಳ್ತಕ್ಕಂಥ ವಿಷಯ ಅಲ್ಲ. ವೇಷಭೂಷಣೆಗೆ ನೀವು ಯಾರೇ ಮಿಡ್ಲ್ ಈಸ್ಟ್ದವ್ರು ಬಂದರೆ ಅವರು ನೋಡಿದ್ದೀರ, ಅವ್ರು ಯಾವ ಥರ ವೇಷಭೂಷಣೆ ಇರ್ತಾರೆ, ಆ ಥರ ಇರ್ತದೆ. ಅದರಲ್ಲಿ ಅದ್ರ ಬಗ್ಗೆ ಭಾಳ ವಿಚಾರ ತೆಗೆದುಕೊಂಡು ಅದು ಮಾತಾಡೋರು ಅವಾಗೂ ಮಾತಾಡಿದ್ದಾರೆ, ಈಗೂ ಮಾತಾಡ್ತಾ ಇದ್ದಾರೆ, ಮುಂದೆ ಮಾತಾಡ್ತಾರೆ. ನೋಡ್ರಿ, ಎಲ್ಲ ಇಲೆಕ್ಷನ್ ಅಲ್ಲಿ ಎಲ್ಲ ಸಮುದಾಯದವರ ಮನವೊಲಿಕೆ ಮಾಡ್ತಾರೆ ಎಲ್ಲ ಪಾರ್ಟಿಯವರು. ಅದರಲ್ಲಿ ಏನು ತಪ್ಪಿದೆ? ಅದೇನು ಅದನ್ನ ವಿಶೇಷ ಏನಿಲ್ಲಲ್ಲ. ಅದರಲ್ಲಿ ಈ ದೇಶದಲ್ಲಿ ನಡೆದು ಬಂದಿರೋ ಸಂಪ್ರದಾಯ, ಅದನ್ನ ನಾವು ಮನಸ್ಥಿತಿ ಸರಿ ಇಲ್ಲದೆ ಇರ್ತಕ್ಕಂಥವ್ರು ಪ್ರತಿಭಟನೆ ಮಾಡ್ತಾರೆ. ನಮ್ಮ ಸರ್ಕಾರ ಕೇವಲ ಒಂದು ಸಮುದಾಯಕ್ಕೆ ಮಾಡಿ ಅಂತ ಹೇಳಿಲ್ಲ, ಎಲ್ಲ ಸಮುದಾಯದ ಆಚಾರ ವಿಚಾರಗಳಿಗೂ ಕೂಡ ಗೌರವ ಕೊಡಬೇಕು ಅಂತ ಹೇಳಿದೆ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಕೆಲವರು ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಕಳಂಕ ತರಲಿಕ್ಕೆ ಕೆಲವರು ಇದ್ದಾರೆ. ಅದನ್ನ ಸಮಾಜದ ಜನ ಅರ್ಥ ಮಾಡ್ಕೋತಾರೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಸಮಾಜದವ್ರಿಗೂ ಮಾಡಿಕೊಟ್ಟಿದ್ದೀವಲ್ಲ ನಾವು, ಬರೀ ಕೇವಲ ಒಂದು ಸಮಾಜದವ್ರಿಗೆ ಸೀಮಿತ ಆಗಿಲ್ಲ. ಇದು ಎಲ್ಲ ಸಮಾಜದವ್ರದ್ದು ಕೂಡ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ, ಅವರ ಆಚಾರ ವಿಚಾರಗಳಿಗೆ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಇಲಾಖೆ ನಡ್ಕೋಬೇಕು ಅಂತಕ್ಕಂಥ ಆದೇಶ ಆಗಿದೆ. ತಪ್ಪೇನಿದೆ? ನೋಡಿ, ಈ ವಿಚಾರದಲ್ಲಿ ವಿನಾಕಾರಣ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಸರಿಯಲ್ಲ. ವಿದ್ಯೆ ಕಲಿಯುವಂಥವರ ಸಂಖ್ಯೆ
ಯಾವ ಪ್ರಮಾಣದಲ್ಲಿ ನಾವು ಇರಬೇಕಾಗಿತ್ತು, ನಮ್ಮ ದೇಶದ ಪ್ರಗತಿ ಸುಮಾರು 2 ದಶಕಗಳ ಹಿಂದೆ ನಾವು ಅದನ್ನು ಸಾಧನೆ ಮಾಡಬೇಕಾಗಿತ್ತು. ವಿಳಂಬ ಆಗಿದ್ರೂ ಕೂಡ ಇವತ್ತು ಶಿಕ್ಷಣದ ವಿಚಾರದಲ್ಲಿ ಮುಕ್ತವಾದಂಥ ಅವಕಾಶ ಆಗಬೇಕು. ನಾಗರಿಕತೆ ವ್ಯವಸ್ಥೆಯಲ್ಲಿ ನಾವು ಏನು ಹಾಕ್ಕೋಬೇಕು ಏನು ಹಾಕ್ಕೋಬಾರ್ದು ಅನ್ನೋದು ಹೇಳೋದಲ್ಲ, ಸಭ್ಯತೆಯಿಂದ ನಡ್ಕೊಳ್ಳಿ ಅಂತ ಹೇಳುವಂಥದ್ದು ಅಷ್ಟೇ ನಾವು ಹೇಳಬೇಕಾಗಿರುವಂಥದ್ದು. ಸೊ ಆ ಕಾರಣದಿಂದ ಇದಕ್ಕೆ BJP ಅವರು ತಕರಾರು ಎತ್ತಿದ್ದಾರೆ, ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಈ ಯಾವುದೇ ವಿಚಾರಕ್ಕೆ ನಾನು ತಲೆ ಹಾಕಲ್ಲ. ನಡೀತಾ ಇರುವಂಥ ವ್ಯವಸ್ಥೆನ ಯಾರು ಸುಮ್ಗೆ ವಿನಾಕಾರಣ ಇದರಲ್ಲಿ ಮಧ್ಯಪ್ರವೇಶ ಮಾಡುವಂಥದ್ದಲ್ಲ. ಓದುವಂಥ ಮಕ್ಕಳಿಗೆ ಮುಕ್ತವಾದಂಥ ಅವಕಾಶ ಮಾಡಿಕೊಡ್ಬೇಕಾಗಿರುವಂಥದ್ದು ಅದು ಯಾವುದೇ ಸರ್ಕಾರ ಆಗಿರಲಿ ಅವರ ಜವಾಬ್ದಾರಿ.